ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಸಂಘರ್ಷದ ಭೀತಿ ಮನೆ ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಅಮೆರಿಕ ಮತ್ತು ಇಸ್ರೇಲುಗಳು ಇರಾನ್ ಮೇಲೆ ಘೋಷಿಸಿದ್ದ ಯುದ್ಧಕ್ಕೆ ಒಂದು ತಾತ್ಕಾಲಿಕ ಕದನ ವಿರಾಮ ಘೋಷಣೆಯಾಗಿತ್ತು. ಅಲ್ಲಿ ತೈಲ ಹಡಗುಗಳು ಹಾರ್ಮೋಜಲ್ಲಿ ಸರಾಗವಾಗಿ ಸಾಗೋದಕ್ಕೆ ಇರಾನ್ ಅವಕಾಶವನ್ನು ಕಲ್ಪಿಸಿಕೊಡೋ ಮಾತಾಡ್ತಾ ಇತ್ತು. ಮತ್ತೊಂದು ಕಡೆ ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನದ ಮಾತುಕತೆಗಳು ಶುರುವಾಗಿದ್ದು, ಯುದ್ಧ ನಿಲ್ಲಿಸೋದಕ್ಕೆ ಅಮೆರಿಕದ ಪಾರ್ಲಿಮೆಂಟ್ ಕೂಡ ಹೇಳಿತ್ತು. ಅಲ್ಲೂ ಟ್ರಂಪ್ಗೆ ಒಂದು ಸಣ್ಣ ಮುಖಭಂಗ ಕೂಡ ಆಯಿತು. ಇನ್ನು ಹೆಂಗೂ ಯುದ್ಧ ಗೆಲ್ಲೋದಿಕ್ಕಂತೂ ಆಗಲಿಲ್ಲ. ಆದರೂ ನಾವಿದರಿಂದ ಏನೋ ಗಳಿಸಿದ್ವಿ ಅಂತ ತೋರಿಸ್ಕೊಳ್ಳೋದ್ರ ಮೂಲಕ ಒಂದು ಸ್ವಲ್ಪ ಜನರ ಬಾಯಿ ಮುಚ್ಚಿಸೋಣ ಅಂತ ಟ್ರಂಪ್ ಅಂದ್ಕೊಂಡ್ರು. ಹೀಗಾಗಿ ಪಾಕಿಸ್ತಾನ ಸೇರಿದಂತೆ ಒಂದಷ್ಟು ಮುಸ್ಲಿಂ ದೇಶಗಳಿಗೆ ಅಬ್ರಹಂ ಅಕಾರ್ಡ್ಗೆ ಸಹಿ ಮಾಡಿ ಇಸ್ರೇಲ್ ಜೊತೆ ಸೇರ್ಕಳಿ ಅಂತ ಅಮೆರಿಕ ಒತ್ತಡವನ್ನು ಶುರು ಮಾಡಿತು. ಇಂಥ ಹೊತ್ತಲ್ಲಿ ಇಸ್ರೇಲ್ ಮತ್ತು ಇರಾನ್ಗಳು ಪರಸ್ಪರ ಮತ್ತೆ ದಾಳಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಿವೆ. ಅಮೆರಿಕಾಗಿದು ಹೊಸ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಹಾಗೆ ಇರಾನ್ನ ಆಕ್ರಮಣಕಾರಿ ಮನಸ್ಥಿತಿಯನ್ನು ಸಹಿಸೋದಕ್ಕಿನ್ನ ಸಾಧ್ಯ ಇಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇನ್ನು ನಾವು ಕದನ ಭೂಮಿಯಲ್ಲಿ ಹೋರಾಡೋದಿಕ್ಕೂ ಸಿದ್ಧ, ಹಾಗೆ ಮಾತುಕತೆಗೆ ಕೂಡ ಸಿದ್ಧ ಅಂತ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಟ್ವೀಟ್ ಮಾಡಿದ್ದಾರೆ. ಈ ಮೂಲಕ ಇರಾನ್ ಮತ್ತು ಇಸ್ರೇಲ್ಗಳು ಪರಸ್ಪರ ಗುದ್ದಾಟ ಕಿಳಿತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ಹಾಗಾದ್ರೆ ಇತ್ತೀಚೆಗಷ್ಟೇ ಕದನ ವಿರಾಮ ಘೋಷಣೆಯಾಗಿದ್ದ ಆ ಎರಡೂ ದೇಶಗಳು ಈಗ ಪರಸ್ಪರರ ಮೇಲೆ ದಾಳಿ ಮಾಡಿಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇರಾನ್ ಮತ್ತು ಇಸ್ರೇಲ್ಗಳು ಮತ್ತೆ ದಾಳಿ ಮಾಡಿಕೊಂಡಿವೆ. ಇಸ್ರೇಲ್ ತೆಹರಾನ್, ತಬ್ರೀಜ್, ಇಸ್ಫಹಾನ್ ಸೇರಿದ ಹಾಗೆ ನಾನಾ ಕಡೆಗಳಲ್ಲಿ ಮಿಸೈಲ್ ದಾಳಿಯನ್ನು ಮಾಡಿದೆ. ತೆಹರಾನ್ನಲ್ಲಿ ಇರಾನ್ ನಿರ್ಮಿಸಿಕೊಂಡಿದ್ದ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಇಸ್ರೇಲ್ ಹೊಡೆದು ಹಾಕಿದೆ. ಅಷ್ಟೇ ಅಲ್ಲ, ದಾಳಿಗೆ ಸಿದ್ಧವಾಗಿ ನಿಂತಿದ್ದ ಯುದ್ಧ ವಿಮಾನಗಳನ್ನು ಹಾಗೂ ಮಿಸೈಲ್ಗಳನ್ನು ಕೂಡ ನಾವು ನಾಶ ಮಾಡಿದ್ದೀವಿ ಅಂತ IDF ಹೇಳ್ಕೊಳ್ತಾ ಇದೆ. ಇನ್ನು ಇದರ ಜೊತೆ ನಮ್ಮ ಆಯಿಲ್ ಫೀಲ್ಡ್ಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಅನ್ನೋ ಆರೋಪಗಳನ್ನು IRGC ಮಾಡ್ತು. ಇನ್ನು ಇಸ್ರೇಲ್ ಇಲ್ಲಿ ಯಾವುದೇ ಕ್ಷಣ ಬೇಕಾದರೂ ಇರಾನಿನ ವಾಯು ಪ್ರದೇಶಕ್ಕೆ ಪ್ರವೇಶ ಮಾಡಿ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅನ್ನೋ ಸಂದೇಶವನ್ನು ಇರಾನ್ಗೆ ಕೊಡ್ತು. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಇಸ್ರೇಲಿನ ಹೈಫಾ ಮೇಲೆ ಭಯಾನಕ ದಾಳಿಯನ್ನು ಮಾಡ್ತು. ಅಲ್ಲಿ ಸಾಕಷ್ಟು ಮಿಸೈಲ್ಗಳು ಹಾರಿ ಬಂದವು. ಅವುಗಳಲ್ಲಿ ಕೆಲವನ್ನ ನ್ಯೂಟ್ರಲೈಸ್ ಮಾಡಲಾಯಿತು, ಇನ್ನು ಕೆಲವು ಹೈಫಾದಲ್ಲಿ ಬಿದ್ದವು. ಇಷ್ಟಾದರೂ ಅಲ್ಲಿ ಹೆಚ್ಚಿನ ಪ್ರಮಾಣದ ಸಾವು ನೋವು ಏನೂ ಆಗಿಲ್ಲ. ಇನ್ನು ಈ ದಾಳಿಗಳು 100ಕ್ಕೆ 100ರಷ್ಟು ಯಶಸ್ವಿಯಾಗಿವೆ ಅಂತ ಇರಾನ್ ಹೇಳ್ಕೊಳ್ತು. ಯಾವಾಗ ಇಲ್ಲಿ ಇರಾನ್ ಹಾಗೂ ಇಸ್ರೇಲ್ಗಳು ಪರಸ್ಪರ ದಾಳಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವೋ, ಪಶ್ಚಿಮ ಏಷ್ಯಾದ ದೇಶಗಳಲ್ಲಿ ಹಾಗೂ ಅರಬ್ ಜಗತ್ತಲ್ಲಿ ಮತ್ತೊಂದು ತಲ್ಲಣ ಶುರುವಾಯಿತು. ಹೀಗಾಗಿ ಇರಾನ್ ಸೇರಿದ ಹಾಗೆ ನಾನಾ ದೇಶಗಳು ತಮ್ಮ ವಾಯು ಪ್ರದೇಶವನ್ನು ಬಂದ್ ಮಾಡಿದ್ವು. ಅಲ್ಲಿ ಮತ್ತೊಂದು ಸುತ್ತಿನ ಸಂಘರ್ಷ ಆರಂಭ ಆಗೋದಕ್ಕೆ ಎಲ್ಲ ಸಿದ್ಧ ಆಗಿತ್ತು. ಇಂಥ ಹೊತ್ತಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಂಟ್ರಿ ಆಯಿತು. ಪಾಪ ಟ್ರಂಪ್ಗೆ ಶಾಂತಿ ದೂತ ಅನ್ನಿಸ್ಕೊಳ್ಳೋ ಚಟ. ಬೇರೆಯವರ ಯುದ್ಧಗಳನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗದೇ ಇದ್ರೂ ಅಟ್ಲೀಸ್ಟ್ ತಾವೇ ಶುರು ಮಾಡಿದ ಒಂದು ಯುದ್ಧವನ್ನು ತಾವೇ ನಿಲ್ಲಿಸಿಬಿಡೋ ಅವಕಾಶವನ್ನು ಟ್ರಂಪ್ ಇರಾನ್ನಲ್ಲಿ ಪಡ್ಕೊಂಡಿದ್ದಾರೆ. ಸೊ ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧವನ್ನು ನಿಲ್ಲಿಸಿದ್ಯಾರು ಅನ್ನೋ ಪ್ರಶ್ನೆಗೆ ಧೈರ್ಯವಾಗಿ ನಾವು ಟ್ರಂಪ್ ಅನ್ನೋ ಉತ್ತರವನ್ನು ಕೊಟ್ಟು ಬಿಡಬಹುದು. ಹೀಗೆ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿ ಅಲ್ಲಿ ನಿಲ್ಲಿಸಿದ್ದ ಯುದ್ಧ ಮತ್ತೆ ಶುರುವಾಗ್ತಾ ಹೋದರೆ ಯುದ್ಧ ನಿಲ್ಲಿಸಿದ ಕೀರ್ತಿ ಎಲ್ಲಿ ಸಿಗತ್ತೆ? ಸೊ ಆ ಕಿರೀಟ ತಮ್ಮ ಕೈ ಜಾರಬಾರದು ಅಂತ ಟ್ರಂಪ್ ಸೀದಾ ನೆತನ್ಯಾಹುಗೆ ಫೋನ್ ತಗೊಂಡ್ರು. ಇನ್ನು ನೆತನ್ಯಾಹು ಇರಾನ್ನಲ್ಲಿ ಏರ್ ಡಿಫೆನ್ಸನ್ನು ನಾಶ ಮಾಡಬೇಕಿತ್ತು, ಅದನ್ನು ಅವ್ರು ಮಾಡಿ ಆಗಿತ್ತು. ಹೀಗಾಗಿ ಇರಾನ್ ಈಗ ದಾಳಿಗಳನ್ನು ನಿಲ್ಲಿಸಿದ್ರೆ ನಾವು ಕೂಡ ದಾಳಿ ನಿಲ್ಲಿಸ್ತೀವಿ, ನಮ್ಮದೇನು ತಕರಾರಿಲ್ಲ. ಅವ್ರು ನಿಲ್ಲಿಸಲಿಲ್ಲ ಅಂದರೆ ನಾವು ದಾಳಿಗಳನ್ನು ಮಾಡ್ತಲೇ ಇರ್ತೀವಿ. ಸೊ ನೀವು ಈ ಶಾಂತಿ ಮಂತ್ರ ಏನಿದೆ ಇದನ್ನು ಇರಾನ್ಗೆ ಹೇಳೋದು ಬೆಟ್ರು, ನಿಮ್ಮ ಬಿಳಿ ಪಾರಿವಾಳಗಳನ್ನು ಅಲ್ಲೇ ಹಾರಿಸ್ಕೊಳ್ಳಿ ಅಂತ ನೆತನ್ಯಾಹು ಹೇಳಿದರು. ಇಷ್ಟಾದ ನಂತರ ನಾನು ಇರಾನಿಗೆ ಇಸ್ರೇಲಿಗೆ ಇಬ್ಬರಿಗೂ ಮಾತಾಡಿದ್ದೀನಿ. ಸೊ ಈ ಯುದ್ಧ, ಹೊಸ ದಾಳಿಗಳು ಇವೆಲ್ಲ ಇಲ್ಲಿಗೆ ನಿಲ್ಲುತ್ತವೆ ಅಂತ ಶಾಂತಿ ದೂತ ಡೊನಾಲ್ಡ್ ಟ್ರಂಪ್ ಅನೌನ್ಸನ್ನು ಕೂಡ ಮಾಡಿದರು. ಗೆಳೆಯರೆ, ಇಲ್ಲಿ ಇಷ್ಟು ದಿನ ಸುಮ್ಮನಿದ್ದ ಈ ಎರಡು ದೇಶಗಳು ಈಗ ಇದ್ದಕ್ಕಿದ್ದಂತೆ ಒಬ್ಬರ ಮೇಲೊಬ್ಬರು ದಾಳಿಗಳನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದು ಯಾಕೆ ಅನ್ನೋ ಅನುಮಾನ ಮೂಡದೇ ಇರೋದಿಲ್ಲ. ಇಲ್ಲಿ ಇರಾನ್ನ ವಿಷಯದಲ್ಲಿ ಯಾವ ದೇಶ ಬೇಕಾದರೂ ಸುಮ್ಮನಿರಬಹುದು, ಆದರೆ ಇಸ್ರೇಲ್ ಸದಾ ಎಚ್ಚರಿಕೆಯಿಂದಲೇ ಇರುತ್ತೆ. ಯಾಕೆಂದರೆ ಇಡೀ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲಿನ ಸರ್ವನಾಶವನ್ನು ತುಂಬ ಬಯಸ್ತಾ ಇರೋ ದೇಶ ಅಂತ ಯಾವುದಾದ್ರೂ ಇದ್ದರೆ ಅದು ಇರಾನ್. ಅವರು ಸ್ವಲ್ಪ ಸಮಯ ಸಿಕ್ಕಿದ್ರೂ ಸಾಕು ಮಾರಣಾಂತಿಕ ಆಯುಧಗಳನ್ನು ಸಿದ್ಧ ಮಾಡಿಕೊಳ್ತಾರೆ. ಹೀಗಾಗಿ ಇಸ್ರೇಲ್ ಇರಾನ್ನ ಮೇಲೆ ಸದಾ ಕಣ್ಣಿಟ್ಕೊಂಡೇ ಕೂತಿರುತ್ತೆ. ಈ ಭಾನುವಾರ ಕೂಡ ಹಾಗೆ ಆಯಿತು. ಇರಾನ್ ತನ್ನ ರಾಜಧಾನಿ ನಗರದ ಬಳಿ ಏರ್ ಡಿಫೆನ್ಸನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇತ್ತು. ಅಲ್ಲದೆ ತಬರೀಜ್ ಹಾಗೂ ಇಸ್ಫಹಾನ್ ಬಳಿ ಸಾಕಷ್ಟು ಮಿಸೈಲ್ಗಳನ್ನು ಕೂಡ ಶೇಖರಣೆ ಮಾಡ್ತಾ ಹೋಯಿತು. ಇದು ಗೊತ್ತಾದ ಕೂಡಲೇ ಇಸ್ರೇಲ್ ಏರ್ ಸ್ಟ್ರೈಕ್ಗೆ ರೆಡಿ ಆಯಿತು. ಅವರು ಈ 3 ನಗರಗಳ ಮೇಲೆ ಭಾರಿ ಪ್ರಮಾಣದ ದಾಳಿಗಳನ್ನು ಮಾಡಿದರು. ಇಸ್ರೇಲಿ ಯುದ್ಧ ವಿಮಾನಗಳು ಬಾಂಬುಗಳು
ಮಿಸೈಲ್ಗಳ ಸುರಿಮಳೆಯನ್ನೇ ಮಾಡಿದ್ವು. ಹಾಗೆ ಸಾಕಷ್ಟು ಮಿಸೈಲ್ಗಳನ್ನು ಬಳಸಿ ಇರಾನ್ನ ಏರ್ ಡಿಫೆನ್ಸ್ ಮತ್ತು ಮಿಸೈಲ್ಗಳ ಭಂಡಾರವನ್ನು ಅಲ್ಲಿ ನಾಶ ಮಾಡಲಾಯಿತು. ಇರಾನ್ನಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ನಾವು ಸದಾ ಕಣ್ಣಿಟ್ಕೊಂಡೇ ಇರ್ತೀವಿ. ಅವರು ಯಾವತ್ತೂ ನಮ್ಮ ಕಣ್ಣಳತೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ದಾಳಿಗಳ ಮೂಲಕ ಇಸ್ರೇಲ್ ಇರಾನಿಗೊಂದು ಸಂದೇಶ ಕೊಡ್ತು. ಇದರಿಂದ ಇರಾನ್ ಕೂಡ ಕೆರಳಿತು. ಮೊದಲಿಗೆ ಅವರು ತಮ್ಮ ಪ್ರಾಕ್ಸಿಗಳಾದ ಹೆಜ್ಬುಲ್ಲಾಗಳ ಕಡೆಯಿಂದ ಇಸ್ರೇಲಿನ ಮೇಲೆ ದಾಳಿಗಳನ್ನು ಮಾಡಿಸಿದ್ರು. ಹೆಜ್ಬುಲ್ಲಾದ ಮಿಸೈಲ್ ಹಾಗೂ ಡ್ರೋನುಗಳು ಇಸ್ರೇಲ್ ಕಡೆ ನುಗ್ಗತೊಡಗಿದಾಗ ಅಲ್ಲಿ ಸಾಕಷ್ಟು ಸೈರನ್ನುಗಳು ಮೊಳಗೋದಕ್ಕೆ ಶುರುವಾದವು. ಜನ ಕೂಡ ಸೇಫ್ ಹೌಸ್ಗಳ ಕಡೆ ಹೆಜ್ಜೆ ಹಾಕಿದ್ರು. ಇಲ್ಲಿ ಯಾವಾಗ ಲೆಬನಾನ್ನ ಕಡೆಯಿಂದ ಹೆಜ್ಬುಲ್ಲಾಗಳ ದಾಳಿ ಶುರುವಾಯಿತೋ ಇಸ್ರೇಲ್ ಕೂಡ ಲೆಬನಾನ್ನ ಬೈರೂತ್ ನಗರದ ದಕ್ಷಿಣ ಭಾಗದ ಮೇಲೆ ದೊಡ್ಡ ಪ್ರಮಾಣದ ದಾಳಿಯನ್ನು ಮಾಡಿತು. ಆ ದಾಳಿಯಲ್ಲಿ ಹೆಜ್ಬುಲ್ಲಾದ 30ಕ್ಕೂ ಹೆಚ್ಚು ನಾಯಕರು ಸಾವನ್ನಪ್ಪಿದ್ರು ಅನ್ನೋ ಸುದ್ದಿ ಬಂತು. ಇಷ್ಟಾದ ನಂತರ ಇರಾನ್ ಸುಮ್ಮನೆ ಕೂತ್ಕೊಳ್ಳೋ ಹಾಗಿರಲಿಲ್ಲ. ಹೆಜ್ಬುಲ್ಲಾದ ವಿಶ್ವಾಸವನ್ನು ಅವರು ಗಳಿಸ್ಕೋಬೇಕಿತ್ತು. ಯಾಕೆಂದರೆ ಇರಾನ್ ಹೇಳಿದ ಕಾರಣಕ್ಕೇನೆ ಹೆಜ್ಬುಲ್ಲಾ ಇಸ್ರೇಲ್ ಮೇಲೆ ದಾಳಿ ಮಾಡ್ತು ಮತ್ತು ಅದರ ಪರಿಣಾಮ ಅನ್ನೋ ಹಾಗೆ ತನ್ನ 30ಕ್ಕೂ ಹೆಚ್ಚು ನಾಯಕರನ್ನ ಕಳ್ಕೊಳ್ತು. ಹೀಗಾಗಿ ಒಂದು ಪ್ರತೀಕಾರದ ಪ್ರಯತ್ನವನ್ನ ಇಲ್ಲಿ ಇರಾನ್ ಕೂಡ ಮಾಡಬೇಕಾಗಿ ಬಂತು. ಹೈಫಾ ಮೇಲೆ ಮಿಸೈಲ್ ದಾಳಿಯನ್ನ ಮಾಡೇ ಬಿಡ್ತು. ಸೊ ಅಲ್ಲಿ ಸಂಘರ್ಷ ಎಸ್ಕಲೇಟ್ ಆಗ್ತಾ ಹೋಯ್ತು. ಆದ್ರೆ ಅದನ್ನ ಟ್ರಂಪ್ ಈಗ ಮತ್ತೆ ತಹಬದಿಗೆ ತಂದಿದ್ದಾರೆ. ನೆತನ್ಯಾಹು ಕೂಡ ದಾಳಿ ಮಾಡದೇ ಇರೋದಕ್ಕೆ ಒಪ್ಪಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಆದರೆ ಅದು ಇಸ್ರೇಲ್ ತನಗೆ ಅಪಾಯ ಎದುರಾಗುತ್ತೆ ಅನ್ನಿಸಿದಾಗ ಅವ್ರು ಯಾರನ್ನು ಕಾಯೋದು ಇಲ್ಲ, ಯಾರ ಮಾತು ಕೇಳೋದು ಇಲ್ಲ. ಹೀಗಾಗಿ ಈ ಸಂಘರ್ಷ ಸದ್ಯಕ್ಕೆ ನಿಂತು ಹೋಗುತ್ತೆ ಅಂತ ಯಾರಿಗೂ ಹೆಚ್ಚು ನಂಬಿಕೆ ಏನು ಬರ್ತಾ ಇಲ್ಲ. ಇಲ್ಲಿ ಹೆಜ್ಬುಲ್ಲಾ ಹಾಗೂ IRGC ಈ ಎರಡರ ಮೇಲೆ IDF ಕಣ್ಣಿಟ್ಕೊಂಡು ಕೂತಿದೆ. ಯಾರ ಮೇಲೆ ಯಾವಾಗ ಹೇಗೆ ದಾಳಿ ಮಾಡುತ್ತೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಹೋಗ್ತಾ ಇದೆ. ಗೆಳೆಯರೆ, ಈ ಸಂಘರ್ಷ ಶುರುವಾಗಿ ತಿಂಗಳುಗಳೇ ಕಳೆದು ಹೋದ್ವು. ಈ ಯುದ್ಧ ನಿಲ್ಲಬೇಕು, ಹಾರ್ಮೋಸ್ ಓಪನ್ ಆಗಬೇಕು ಅಂತ ಇಡೀ ಜಗತ್ತು ಕಾಯ್ತಾ ಇದೆ. ಅದರಲ್ಲೂ ಏಷ್ಯಾದ ದೇಶಗಳ ಪಾಲಿಗೆ ಹಾರ್ಮೋಸ್ ಜಲಸಂಧಿ ಒಂಥರ ಜೀವನಾಡಿ ಇದ್ದಂತೆ. ಆ ಜಲಸಂಧಿಯ ಮೂಲಕ ಪೆಟ್ರೋಲ್, ನ್ಯಾಚುರಲ್ ಗ್ಯಾಸ್, ಪೆಟ್ರೋಕೆಮಿಕಲ್ಸ್ ಇವುಗಳ ಸರಬರಾಜು ಆಗದೆ ಹೋದರೆ ಭಾರತ, ದಕ್ಷಿಣ ಕೊರಿಯಾ, ಜಪಾನ್, ಚೈನಾ ಸೇರಿದ ಹಾಗೆ ಯುರೋಪಿಯನ್ ಯೂನಿಯನ್ನ ಸಾಕಷ್ಟು ದೇಶಗಳಲ್ಲಿ ಕೂಡ ಇಂಧನದ ಅಭಾವ ಶುರುವಾಗ್ತಾ ಹೋಗುತ್ತೆ. ಹೀಗಾಗಿನೇ ಈ ಸಂಘರ್ಷ ಕಡಿಮೆ ಆಗಲಿ, ಗ್ಯಾಸ್ ಮತ್ತು ತೈಲದ ಅಭಾವ ಉಂಟಾಗದೇ ಇರಲಿ ಅಂತ ಸಾಕಷ್ಟು ದೇಶಗಳು ಬಯಸ್ತಾ ಇವೆ. ಅದರಲ್ಲೂ ಯುರೋಪಿಯನ್ ದೇಶಗಳಂತೂ ಈ ಸಂಘರ್ಷ ನಿಂತರೆ ಸಾಕು ಅನ್ನೋ ರೀತಿ ಎಕ್ಸಲ್ಲಿ ಶಾಂತಿ ಕಾಪಾಡ್ಕೊಳ್ಳಿ ಅಂತ ಬರಿತಲೇ ಇವೆ. ಇಷ್ಟಾದರೂ ಅಲ್ಲಿ ದಾಳಿಗಳು ನಿಂತಿಲ್ಲ. ಇಲ್ಲಿ ಇಸ್ರೇಲ್ ಮತ್ತು ಇರಾನ್ ಎರಡೂ ಕೂಡ ಪರಸ್ಪರರನ್ನು ಮುಗಿಸೋದಕ್ಕೆ ಸದಾ ಸಿದ್ಧವಾಗಿ ನಿಂತಿವೆ. ಇನ್ನು ಈಗ ಶುರುವಾಗಿರೋ ಸಂಘರ್ಷವನ್ನು ನಿಲ್ಲಿಸಿರೋದಾಗಿ ಟ್ರಂಪ್ ಹೇಳ್ಕೊಳ್ತಾ ಇದ್ದಂತೆ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಎಕ್ಸಲ್ ಒಂದು ಪೋಸ್ಟ್ ಮಾಡಿದ್ದಾರೆ. ನಾವು ಯುದ್ಧ ಭೂಮಿಲೂ ಇದ್ದೀವಿ, ಸಂಧಾನದ ಟೇಬಲ್ ಬಳಿನೂ ಇದ್ದೀವಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ನಾವು ಹಿಂದೆ ಸರಿಯೋ ಮಾತೇ ಇಲ್ಲ, ನಮ್ಮನ್ನು ನಾವು ಕಾಪಾಡಿಕೊಳ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಈ ಮೂಲಕ ಇರಾನ್ ಸಂಧಾನಕ್ಕೂ ಸಿದ್ಧ, ಯುದ್ಧಕ್ಕೆ ಬದ್ಧ ಅನ್ನೋ ಸಂದೇಶವನ್ನು ಜಗತ್ತಿಗೆ ಕೊಡ್ತಾ ಇದೆ. ಹೇಗೆ ಇಸ್ರೇಲ್ ತನ್ನನ್ನು ತಾನು ಕಾಪಾಡಿಕೊಳ್ಳುವ ಹಕ್ಕನ್ನು ಹೊಂದಿದೆಯೋ ಅದೇ ರೀತಿ ಇರಾನ್ ಕೂಡ ತನ್ನನ್ನು ತಾನು ಕಾಪಾಡಿಕೊಳ್ತೀನಿ ಅಂತ ಹೇಳ್ತಾ ಇದೆ. ಇನ್ನು ಇದೆಲ್ಲದರ ನಡುವೆ ಗೆಳೆಯರೆ, ಓಮನ್ನ ಕರಾವಳಿ ಬಳಿ ಬರ್ತಾ ಇದ್ದ ಮಡಗಾಸ್ಕರ್ ಫ್ಲಾಗ್ ಅನ್ನು ಹೊಂದಿದ್ದ 24 ಸಿಬ್ಬಂದಿಯನ್ನು ಹೊಂದಿದ್ದ ಮ್ಯಾರಿವೆಕ್ಸ್ ಅನ್ನೋ ಆಯಿಲ್ ಟ್ಯಾಂಕರ್ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಆ ಬಳಿಕ ಓಮನ್ನ ನೌಕಾಪಡೆ ಆ ಹಡಗಲ್ಲಿದ್ದ ಎಲ್ಲರನ್ನ ಕಾಪಾಡುವ ಕೆಲಸವನ್ನು ಮಾಡಿದೆ. ಲಭ್ಯ ಇರೋ ಮಾಹಿತಿ ಪ್ರಕಾರ ಆಯಿಲ್ ಟ್ಯಾಂಕರ್ ಅಲ್ಲಿದ್ದ ಎಲ್ಲ ಈಗ ಸೇಫ್ ಆಗಿದ್ದಾರೆ. ಹಡಗು ಬೆಂಕಿಗೆ ತುತ್ತಾದ ಸಮಯದಲ್ಲಿ ಯಾವುದೇ ರೀತಿಯ ಸರಕು ಸಾಮಗ್ರಿ ಅದರಲ್ಲಿ ಇರಲಿಲ್ಲ, ಅದು ಖಾಲಿ ಇತ್ತು. ಅಲ್ಲಿ ಬೆಂಕಿ ಅವಘಡಕ್ಕೆ ಕಾರಣ ಏನು ಅನ್ನೋದರ ತನಿಖೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಭಾರತದ ವಿದೇಶಾಂಗ ಇಲಾಖೆ ಆ ಹಡಗಲ್ಲಿದ್ದವರನ್ನ ಸಂಪರ್ಕಿಸಿದೆ ಮತ್ತು ಅವರನ್ನ ಸುರಕ್ಷಿತವಾಗಿ ತಾಯ್ನೆಲಕ್ಕೆ ಕರ್ಕೊಂಡು ಬರೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದೆ. ಗೆಳೆಯರೆ, ಒಂದು ಯುದ್ಧ ಅನ್ನೋದು ಇವತ್ತು ಕಾದಾಡೋ ದೇಶಗಳಿಗೆ ಮಾತ್ರ ಸೀಮಿತ ಆಗ್ತಾ ಇಲ್ಲ. ಅದರಿಂದ ಜಗತ್ತಿನ ನಾನಾ ದೇಶಗಳ ಮೇಲೆ ನಾನಾ ಥರದ ಪರಿಣಾಮಗಳು ಉಂಟಾಗ್ತಾ ಇವೆ. ಈ ಇರಾನ್ನ ಸಂಘರ್ಷ ಕೂಡ ಹಾಗೇನೆ. ಇಲ್ಲಿ ಹಾರ್ಮೋಸ್ ಮುಚ್ಚಿರೋದ್ರಿಂದ ಜಾಗತಿಕವಾಗಿ ದೊಡ್ಡ ಪ್ರಮಾಣದ ತೈಲ ಸಮಸ್ಯೆ ಎದುರಾಗಿದೆ. ಭಾರತದಲ್ಲಿ ಕೂಡ ಆಯಿಲ್ ಮತ್ತು ಗ್ಯಾಸ್ ಕ್ರೈಸಿಸ್ ಉಂಟಾಗ್ತಾ ಇದೆ. ತೈಲ ಬೆಲೆಗಳು ಹೆಚ್ಚಾಗ್ತಾ ಇವೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಇನ್ನಷ್ಟು ಹೆಚ್ಚಾಗಿದೆ. ಹಾಗೆ ಕತಾರ್ನಿಂದ ಆಗಬೇಕಾದ ಕೆಮಿಕಲ್ ಸರಬರಾಜು ಆಗದೇ ಇದ್ರೆ ಮೆಡಿಕಲ್ ಇಂಡಸ್ಟ್ರಿ ಸಮಸ್ಯೆಗೀಡಾಗುತ್ತೆ ಮತ್ತು ತೈವಾನ್, ಚೈನಾ ಹಾಗೂ ಕೊರಿಯಾಗಳಲ್ಲಿನ ಚಿಪ್ ಇಂಡಸ್ಟ್ರಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗೆ ತುತ್ತಾಗುತ್ತೆ ಮತ್ತು ಡೇಟಾ ಸರ್ವಿಸ್ ಇಂಡಸ್ಟ್ರಿ ಏನಿದೆ ಅದು ಕೂಡ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಇಲ್ಲಿ ಸರ್ವರ್ಗಳ ಸಮಸ್ಯೆ ಉಂಟಾಗಿ ಸ್ಟೋರೇಜ್ ಕಾಸ್ಟ್ಲಿ ಆಗ್ತಾ ಹೋದರೆ ಸಾಫ್ಟ್ವೇರ್ ಇಂಡಸ್ಟ್ರಿ ಅದರ ಭಾರವನ್ನು ತನ್ನ ನೌಕರರ ಮೇಲೆ ಹಾಕ್ತಾ ಹೋಗುತ್ತೆ. ಅದು ದೊಡ್ಡ ಪ್ರಮಾಣದ ನಿರುದ್ಯೋಗ ಸಮಸ್ಯೆಗೆ ಕಾರಣ ಆಗೋ ಸಾಧ್ಯತೆಗಳನ್ನು ಕೂಡ ಇಲ್ಲಿ ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಹೀಗಾಗಿ ಹಾರ್ಮೋಸ್ ಕ್ರೈಸಿಸ್ ಅನ್ನೋದು ಬರೀ ತೈಲಕ್ಕೆ ಮಾತ್ರ ಅಲ್ಲ, ಅದು ಎಲ್ಲ ರೀತಿಯಲ್ಲೂ ಜಗತ್ತನ್ನು ಕಾಡ್ತಾ ಇದೆ. ಹೀಗಾಗಿ ಅದು ಬೇಗ ಬಗೆಹರಿದಷ್ಟು ಜಗತ್ತಿನ ಹಿತದೃಷ್ಟಿಯಿಂದ ಒಳ್ಳೆಯದು.
ಇದು ಗೆಳೆಯರೆ ಏಪ್ರಿಲ್ನ ನಂತರ ಇರಾನ್ ಮತ್ತು ಇಸ್ರೇಲ್ ನಡುವೆ ಶುರುವಾಗಲಿದ್ದ ಭಾರೀ ಪ್ರಮಾಣದ ಸಂಘರ್ಷ ಮತ್ತು ಅದು ತಾತ್ಕಾಲಿಕವಾಗಿ ಒಂದು ವಿರಾಮವನ್ನು ಪಡ್ಕೊಂಡದರ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.